ಬೇಕಾದ್ರೆ ಹಾಕೊಂಡು ಮಾಡ್ರಪ್ಪ ಎಕ್ಸಾಮ್. ಯಾಕೆ ಈ ಮಾತನ್ನು ಕಡೆಗೂ ಒಂದೇನೋ ಜ್ಞಾನೋದಯ ಮಾಡ್ಕೊಳತ್ತೋ ಇದು ಸಹಜವಾಗಿ ಹಿಜಾಬನ್ನು ಹೇಗಾದ್ರು ತಗೋಬೇಕಾಗಿತ್ತು. ಇವ್ರಿಗೂ ಕಾಂಗ್ರೆಸ್ ಇರ್ಬೋದು, ಅಲ್ಲಿ ರಾಜಕೀಯ ಅಂತ ಹೇಳೋಕ್ಕೆ ಆಗೋದಿಲ್ಲ. ಬಟ್ ಒಟ್ಟಾರೆಯಾಗಿ ಧಾರ್ಮಿಕ ಏನು ಸಂಕೇತಗಳಿದ್ದಾವೆ ನೀವು ಹಾಕ್ಕೊಂಡು ಬರ್ಬೋದು ಅನ್ನೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಜೊತೆಗೆ ಇವ್ರು ತಡಿಬೇಕಾಗಿದ್ದವ್ರು ಯಾರು, ಕಾಫಿ ಆಗೋದು ತಡಿಬೇಕಾದವ್ರು ಯಾರು, ಒಳ್ಳೆಯ ಓದುಗರಿಗೆ ಅನ್ಯಾಯ ಆಗದಂಗೆ ನೋಡ್ಬೇಕಾದವ್ರು ಯಾರು, ಅಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಇದ್ದಂಥ ಜನ ಸೂಪರ್ವೈಸರ್ಸ್ ಆಗಿರ್ಬೋದು ಮತ್ತು ಎಕ್ಸಾಮ್ ನಡೆಸೋರು ಅವರು ಸ್ಟ್ರಿಕ್ಟಾಗಿ ನಡೆಸಿದಾರಪ್ಪ ಅಂತಂದ್ರೆ, ಕಾಫಿ ಆಗದಂಗೆ ನಡೆಸಿದ್ರು ಅನ್ನೋದ್ರೆ ಈ ಯಾವ ಸಮಸ್ಯೆನೂ ಬರೋದಿಲ್ಲ. ಅವ್ರು ಹಿಜಾಬ್ ಹಾಕೊಂಬರಲಿ, ಮುಖ ಮುಚ್ಕೊಂಬರಲಿ, ಬುರ್ಕ ಹಾಕೊಂಬರಲಿ, ಬುರ್ಕ ಹಾಕೊಂಬಂದಾಗ ಯಾರಪ್ಪ ನೀನು ತೆಗಿದಕ್ಕಾಗೋದಿಲ್ವ? ಈಗ ರೇಷನ್ ಕಾರ್ಡ್ಗಳು ಮಾಡಿದಾರಲ್ಲ, ನೀವು ಬುರ್ಕ ಹಾಕೊಂಡು ಹೋಗೋರು ತನಕ ನಿಮ್ಮ ಹೆಬ್ಬಟ್ಟು ತೋರಿಸ್ರಿ ಅಥವಾ ಕಣ್ಣಿನ ಆಯ್ತು ತೋರಿಸಾಗ ಓಪನ್ ಆಗೋದದ. ಹಾಗೆ ಇಲ್ಲಿ ಮಾಡಿಬಿಟ್ರೆ ಮುಗಿದೋಗ್ಬಿಡ್ತು. ಯಾವ ವ್ಯಕ್ತಿ ನೀವು ಹೆಬ್ಬಟ್ಟು ಮತ್ತು ಕಣ್ಣಿನ ರೇಪೆ ತೊಗೊಂಡು ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗಿದ್ದಾವೆ. ಆ ರೀತಿ ಮಾಡಿರಿ ಅಂದ್ರೆ ಅವ್ರು ಏನು ಹಾಕೊಂಬಂದು ತೊಗೊಂಡು ನೀವೇ ಮಾಡೋರು. ಎಕ್ಸಾಮ್ ಬಂದು ಕೂತಾರು ನೋಡಿ ಏನು ಮಾಡೋದಿಲ್ಲ ಅವ್ರನ್ನ. ಅಲ್ಲಿ ಮತ್ತು ಸೂಪರ್ವೈಸರ್ ಇರ್ತಾನೆ, ಅದಕ್ಕೆ ಕಂಡಕ್ಟ್ ಮಾಡೋದಕ್ಕೆ ಇರ್ತಾರೆ, ಮೇಲಾಧಿಕಾರಿಗಳು ಇರ್ತಾರೆ. ಅವರು ಪ್ರಾಮಾಣಿಕವಾಗಿ ವರ್ಕ್ ಮಾಡಿದ್ರೆ ಅವ್ರು ಬಂದಂಥವ್ರು ಗೊತ್ತಾಗ್ತಾರೆ, ಅನ್ಯಾಯ ನಡೆದು ಗೊತ್ತಾಗ್ತದೆ. ಇದು ಸಿಂಪಲ್ ಅದರ ಇದು. ಹೌದು, ಟೆಕ್ನಿಕಲಿ ಎಲ್ಲ ಸೌಂಡ್ ಮಾಡ್ಲಿಕ್ಕೆ ಬ್ಲೂಟೂತ್ ಏನೋ ಖರ್ಚಾಗಿದ್ದು ಅದನ್ನು ಮಾಡಿದ್ರೆ ಎಲ್ಲ ಒಪ್ಪಣೋ ಮಾತನ್ನು. ಅದೆಲ್ಲದ್ದೂ ಮೀರಿದ್ದು ಎಲ್ಲದಕ್ಕೂ ಹೆಚ್ಚಿನದು ಏನಪ್ಪ ಅಂದ್ರೆ ಆ ಎಕ್ಸಾಮ್ ತೆಗೆದುಕೊಳ್ಳುತ್ತಿರುವಂಥ ಸೂಪರ್ವೈಸರ್ಗಳು ಅಥವಾ ವ್ಯವಸ್ಥೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಅನ್ನೋದಷ್ಟ. ಮತ್ತು ಹೇಳಿಲ್ಲ ನಿಮ್ಗೆ ಹೇಳ್ರಿ ಆನ್ಲೈನ್ ಮೇಲೆ ಮಾಡಿ ಇನ್ನೂ ಒಳ್ಳೇದಾಗೈತಿ. ಜಿದೊಳಗೆ ಜಿಗೆ ಆನ್ಲೈನ್ ಮೇಲೆ ಮಾಡ್ತಾರೆ ಎಕ್ಸಾಮ. ಇದು ಆಫ್ಲೈನ್ ಮೇಲೆ ಕ್ವಶನ್ ಪೇಪರ್ ಮೇಲೆ MBBS ಮಾಡ್ತಾರೆ. ಈಗ ನೀವು ನೋಡಿದ್ದೀರಿ ಅದ್ರಲ್ಲಿ ನೀಟ್ ಎಕ್ಸಾಮ್ ಅಥವಾ ನೀಟ್ UG ಕ್ವಶನ್ ಪೇಪರ್ ಕೊಡ್ತಾ ಇದ್ದಾರೆ. ಇಲ್ಲಿ ಸಿಗ್ತೈತ್ರಿ, ಅದು ಆಗೋದಿಲ್ಲ ಅಂದ್ರೆ ಅದು ಯಾರಿಗೆ ಗೊತ್ತದ ಜಿದಾಗ ಏನು ಗದ್ದಲ ಮಾಡ್ತಾರೆ ಅಂತೇಳಿ. ಯಾಕಂದ್ರೆ ಭಾಳ ಬುದ್ಧಿವಂತರ ಲೋಕ ಅದು, ಯಾರಿಗೆ ತಿಳಿಲಾರ್ದು ಲೋಕ, ಏನು ಮಾಡ್ಲಿಕ್ಕೆ ಬರಲ್ವ ಅಂತೇಳಿ ಪ್ರಶ್ನೆ. ನೋಡಿರಿ EVM ಎಲ್ಲೋ ಕೂತು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಚಿಪ್ ಹಾಕ್ತಾರೆ ನಾವು ಅಂತ ಇದ್ದೀವಿ. ನಾವು ಯಾರೋ ಓಟ್ ಹಾಕಿದ್ರು ಇವ್ರಿಗೆ ಹೋಗಿ ಬೀಳ್ತಾವಪ್ಪ. BJPಗೆ ಹೋಗಿ ಬೀಳಿ, ಕಾಂಗ್ರೆಸ್ಗೆ ಹೋಗಿ ಬೀಳಿ, ಒಟ್ಟು ಗದ್ದಲ ಹಾಕೈತಿ ಗೊತ್ತಾಗೈತಿ ಇವತ್ತು. ಅದಾದ್ರೆ ಬದಲಾಗಿ ಮತ್ತೆ ತರಬೇಕು, ಆ ದಿಶೆಯಲ್ಲಿ ವಿಚಾರ ಮಾಡಬೇಕು, ಅದನ್ನ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದರ ಒಂದು